ಎಲ್ಲ ಆತ್ಮೀಯರಿಗೆ, ಹಿರಿಯರಿಗೆ, ಸೋದರಿಯರಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿ ನಿಗಮದ ಈ 12ನೇ ವರ್ಷದ ಕಾರ್ಯಕ್ರಮ ನನಗೆ ಒಂದು ಅನಿರೀಕ್ಷಿತ ಸಂತೋಷ. ನನಗೆ ಬಹಳ ಕಾಲದ ಗೆಳೆಯ ಅಮರನಾಥ್ ಅವರು ಮೊನ್ನೆ ನಾನು ಉಜ್ಜಯಿನಿಯಲ್ಲಿದ್ದೆ. ಆಗ ಫೋನ್ ಮಾಡಿ ಕೇಳಿದಾಗ ಆಗಲಿ ಅಂತಂದೆ. ಯಾಕೆಂದ್ರೆ ಸ್ನೇಹಿತರ ಮಾತು ತಳ್ಳಿ ಹಾಕೋದಿಕ್ಕೆ ಆಗದೇ ಇರತಕ್ಕಂಥದ್ದು, ಜೊತೆಗೆ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಯ ಚಟುವಟಿಕೆಗಳನ್ನ ನೋಡಬೇಕು ಅಂತಲೂ ಇತ್ತು. ಏಕೆಂದ್ರೆ ನಮ್ಮ ರಾಜ್ಯದಲ್ಲಿ ನಾವಿದ್ದುಕೊಂಡು ಬೇರೆ ಬೇರೆ ಸಂಸ್ಥೆಗಳು ಹೇಗೆ ಕೆಲಸ ಮಾಡುತ್ತವೆ, ಅವರುಗಳು ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಭ್ಯುದಯ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ತಿಳ್ಕೊಳ್ಳೋದಕ್ಕೆ ತಾನಾಗಿ ಅವಕಾಶ ಬರೋದಿಲ್ಲ. ಪ್ರಯತ್ನ ಪಟ್ಟರೆ ಮಾತ್ರ. ಇದು ಅಯಾಚಿತವಾಗಿ ಬಂದದ್ದು, ಬಹಳ ಸಂತೋಷ. ಇಷ್ಟು ಪ್ರೀತಿ ಗೌರವಗಳಿಂದ ನನ್ನನ್ನು ಆದರಿಸಿದ್ದೀರಾ. ನನಗೆ ತುಂಬಾ ಸಂತೋಷದಷ್ಟೇ ಸಂಕೋಚದ ವಿಷಯ ಕೂಡ. ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ನನಗೆ ಈ ಒಂದು ಸೌರಶಕ್ತಿ ಅಂತ ತಕ್ಷಣ ಬಹಳ ಸಂತೋಷವಾಯಿತು. ಈಗಷ್ಟೇ ನಮಗೆ ಒಂದು 3ನೇ ಜಾಗತಿಕ ಸಂಗ್ರಾಮ ತರ, ಥರ್ಡ್ ವರ್ಲ್ಡ್ ವಾರ್ ಅನ್ನುವ ರೀತಿಯಲ್ಲಿ ಒಂದು ಯುದ್ಧ ಬರ್ತಾ ಇದೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾವುದಿವೆ ಆ ನೌಕೆಗಳೇ ಬರದಂತೆ ತಡೀತಾ ಇದ್ದಾರೆ. ಆದರೆ ಈ ಸೂರ್ಯದೇವನ್ನ ಯಾರು ತಡೆಯೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಈ ಬಗೆಯ ಒಂದು ಯಾವುದನ್ನ ನಾವು ಸೌರವಿರ್ಬೋದು ಅಥವಾ ವಾಯು ಚಾಲಿತವಾದದ್ದಿರ್ಬೋದು ಅಥವಾ ಅಲೆಗಳಿಂದ ಇರ್ಬೋದು, ಈ ಬಗೆಯ ಶಕ್ತಿ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಬೆಳೆಯೋದಾದಲ್ಲಿ ತುಂಬಾ ಒಳ್ಳೆಯದು. ನಮ್ಮ ದೇಶಕ್ಕೆ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಿನ ಅನುಕೂಲತೆ ಉಂಟು ಅನ್ಸುತ್ತೆ. ನಮ್ಮಲ್ಲಿ ಹರಿಯುವ ನದಿಗಳಾಗಲಿ, ವರ್ಷ ಇಡೀ ಇರುವಂತಹ ಬಿಸಿಲಾಗಲಿ ನೋಡಿದಾಗ ಎಷ್ಟು ದೊಡ್ಡ ಅನುಕೂಲತೆ ಅಂತ ಅನ್ಸುತ್ತೆ. ಎಷ್ಟೊಂದು ಬೆಟ್ಟಗಳಿವೆ, ಬೆಟ್ಟಗಳ ಮೇಲೆ ವಿಂಡ್ ಮಿಲ್ಗಳನ್ನೆಲ್ಲ ಇಡಬಹುದು. ಆ ರೀತಿಯಾದ ಕೆಲಸಗಳು ನಡೀತಾ ಇವೆ. ಆದರೆ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬೇಕು. ನಿಮ್ಮ ಕ್ಷೇತ್ರಕ್ಕೆ ಬಂದು ನಾನು ನಿಮ್ಮ ಕ್ಷೇತ್ರದ ಬಗ್ಗೆನೇ ಹೊಸ ವಿಷಯ ಹೇಳುವಂಥದ್ದು ಏನೂ ಇಲ್ಲ. ಅದು ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಅಂತಂತಾರೆ. ಬೆಟ್ಟವೇ ಬಂಡೆಗಳಿಂದ ಆಗಿರುವಾಗ ಅದಕ್ಕೆ ಸಣ್ಣ ಪುಟ್ಟ ಕಲ್ಲು ತಂದಿಟ್ಟು ಎತ್ತರ ಮಾಡ್ತೀನಿ ಅಂತಂದ್ರೆ ಆಗುವಂಥದ್ದಲ್ಲ. ಅದೇ ಈ ಎಲ್ಲ ಕೆಲಸಗಳನ್ನು ಮಾಡುವಾಗ ನಮಗೆ ಉಲ್ಲಾಸ ಇರಬೇಕು, ಕಾರ್ಯ ದಕ್ಷತೆ ಇರಬೇಕು, ಉತ್ಸಾಹ, ಕಾರ್ಯ ದೀಕ್ಷೆ, ಇದೆಲ್ಲ ಕೂಡ ಬೇಕಾಗುತ್ತದೆ. ಅಂದರೆ ಒಟ್ಟಿನಲ್ಲಿ ನಮ್ಮ ಬದುಕಿನ ನಿತ್ಯದ ಜೀವನದಲ್ಲಾಗಲಿ, ಕುಟುಂಬ ಜೀವನದಲ್ಲಾಗಲಿ, ಮತ್ತೆ ಕಾರ್ಯಕ್ಷೇತ್ರದಲ್ಲಾಗಲಿ ದುಡಿಬೇಕಾದ್ರೆ ಯಾವ ಕೆಲವು ಮೌಲ್ಯಗಳಿದ್ರೆ ನಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಅದನ್ನು ನಾವು ನೋಡಬಹುದು. ನಮ್ಮ DVG ಅವರು ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ. ಸ್ವಸ್ಥತೆಯ ನಲುಗಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು, ನಷ್ಟ ಲಾಭಗಳಲ್ಲಿ ಲಘುಹಾಸ್ಯನೇ ಒಂದು, ಶಿಷ್ಟಿಗೆ ಅವಶ್ಯಕವು ಮಂಕುತಿಮ್ಮ ಅಂತ. ನಮ್ಗೆ ಸದಾ ಬರುವ ಸಮಸ್ಯೆ ಏನಂದ್ರೆ ನಮ್ಮ ನೆಮ್ಮದಿಯನ್ನು ಕೆಡಿಸೋದಿಕ್ಕೆ ಜಗತ್ತಿರುತ್ತೆ. ಬೆಳಗ್ಗೆ ಹೇಳ್ತಾ ಇದ್ದಂಗೆ ಸೆಲ್ ಫೋನ್ ಇಂದ ಆರಂಭ ಆಗುತ್ತೆ. ಯಾರೋ ಒಂದು ಕೆಟ್ಟ ಮೆಸೇಜ್ ಹಾಕಿರ್ತಾರೆ, ಅಥವಾ ನಾವು ಕಳಿಸಿದಂತ ಒಂದು ಫೇಸ್ಬುಕ್ ಇಂದೋ ಅಥವಾ ಇನ್ಸ್ಟಾಗ್ರಾಮ್ ಇಂದೋ, ಎಕ್ಸ್ದೋ, ಇನ್ಯಾವುದೋ ಮತ್ತೊಂದು ರೀಲ್ಗೋ ಕೆಟ್ಟ ಕಾಮೆಂಟ್ ಹಾಕಿರ್ತಾರೆ. ಎದ್ದ ತಕ್ಷಣ ನಮ್ಮ ಮೂಡ್ ಹಾಳಾಗುತ್ತೆ. ಹಾಗೆ ನಾವು ಅದನ್ನು ಹಿಂಗೆ ಸ್ಕ್ರಾಲ್ ಮಾಡೋದ್ರಿಂದ ಶುರು ಆಗುತ್ತೆ. ಇದೆಲ್ಲ ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ ಅಂತ ಬೆರಳ ತುದಿನಲ್ಲಿ ಲಕ್ಷ್ಮಿ ಇರ್ತಾಳೆ. ದುಡ್ಡು ತುದಿಯಲ್ಲಿ ತಾನೇ ಓಡಾಡ್ತಕ್ಕಂಥದ್ದು. ಮತ್ತೆ ಕರಮಧ್ಯೆ ಸರಸ್ವತಿ ಪೆನ್ ಹಿಡ್ಕೊಂಡು ಬರೀಬೇಕು, ಮತ್ತೊಂದು ಮಾಡಬೇಕು ಅಂದ್ರೆ ಕೈ ಇಲ್ಲಿಂದ ಬರಬೇಕು. ನಾವು ಕಂಪ್ಯೂಟರ್ ಮೇಲೆ ಆಪರೇಟ್ ಮಾಡ್ಬೇಕು ಅಂತಂದ್ರೂ ಇಲ್ಲಿ ನೋವು ಶುರು ಆಗುತ್ತೆ ಸರಿಯಾಗಿರದೆ ಇದ್ರೆ. ಇನ್ನು ಈ ಒಂದು ರಿಸ್ಟ್ ಅಂತೀವಲ್ಲ, ಮಣಿಕಟ್ಟು, ಅಲ್ಲಿ ಗಟ್ಟಿತನ ಇರಬೇಕು, ಅದು ಗೌರಮ್ಮನ ಪಾಡು. ಹೀಗೆ ನೋಡಿದಾಗ ನಮಗೆ ಹಾಗೆ ಆರಂಭ ಆಗ್ತಾ ಇದ್ದ ದಿವಸ ಈಗ ಸೆಲ್ ಫೋನ್ ಇಂದ ಆರಂಭ ಆಗುತ್ತದೆ. ಆ ಸ್ಥಿತಿಗೆ ನಾವು ಬಂದಿದ್ದೀವಿ. ಒಳ್ಳೆಯದು ಕೆಟ್ಟದ್ದು ಕಟ್ಟಿಕೊಂಡಾದದ್ದಾಯಿತು, ಅದನ್ನು ನಡೆಸಬೇಕು. ಹೀಗೆ ಹೊರಗಿನ ಜಗತ್ತು ಪ್ರತಿ ಕ್ಷಣ ನಮ್ಮ ಜೊತೆಗಿರುತ್ತೆ. ಅದೇ ಈಗ ಒಂದು 30-40 ವರ್ಷಗಳ ಕೆಳಗೆ ಯಾವುದನ್ನ ವರ್ಚುವಲ್ ವರ್ಲ್ಡ್ ಅಂತೀವಿ ಅದಿಷ್ಟು ಇರಲಿಲ್ಲ. ವ್ಯಕ್ತಿಗಳೇ ಬರ್ತಾ ಇದ್ರು. ಹೆಚ್ಚಂದ್ರೆ ಒಂದು ಫೋನ್, ಇಲ್ಲ ಒಂದು ಪತ್ರ. ಫೋನ್ಗಳು ಕಷ್ಟ ಇದ್ವು. ಇನ್ನು 50 ವರ್ಷ 60 ವರ್ಷಕ್ಕೆ ಹಿಂದೆ ಹೋದ್ರೆ ಫೋನ್ ಅಂತೂ ಇರಲೇ ಇರಲಿಲ್ಲ. ಬೆಳಿಗ್ಗೆ ಒಮ್ಮೆ ಒಂದು ನ್ಯೂಸ್ ಪೇಪರ್ ಬಂದ್ರೆ ಉಂಟು, ಅಥವಾ ಆಕಾಶವಾಣಿ ಉಂಟು. ಹಾಗಾಗಿ ಜಗತ್ತಿನ ಸಮಾಚಾರಗಳು ನಮಗೆ ಶೋಭೆಯನ್ನು ತಂದು ಕೊಡ್ತಾ ಇರಲಿಲ್ಲ. ಯಾರ ಸತ್ರು ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು ಯಾವುದೋ ಟೆಲಿಗ್ರಾಮ್ ಬಂದಾಗ. ಹೀಗಿದ್ದಾಗ ಕ್ಷೋಭೆ ಹೊರಗಿಂತ ಕಡಿಮೆ ಇತ್ತು. ಸುತ್ತಲಿದ್ದ ಜನ ಅತ್ತೆನೋ, ಸೊಸೆನೋ, ಮಗನೋ, ಗಂಡನೋ, ಹೆಂಡತಿನೋ ತೊಂದರೆ ಕೊಡಬೇಕೆ ಹೊರತು ಬೇರೆಯವರು ಜಾಸ್ತಿ ಇರಲಿಲ್ಲ. ಈಗ ಆಗಲ್ಲ. ಯಾವುದೋ ದೇಶದ ಯಾವುದೋ ವ್ಯಕ್ತಿ ಎಲ್ಲೋ ಇದ್ದವರು ಇನ್ನೊಬ್ಬರಿಗೆ ಇನ್ನೋ ಮಾಡಬಹುದು, ಈ ಥರದ್ದಾಗ್ತಾ ಇದೆ. ಈಗ ಹೊರಗಡೆಯಿಂದ ಬರುವ ಕ್ಷೋಭೆ, ಅದರಿಂದ ನಮ್ಮ ನೆಮ್ಮದಿ ಕದಡ್ತಾ ಇರ್ತದೆ. ಹಾಗೆ ನಾವು ಕೂಡ ಜಗತ್ತಿನ ನೆಮ್ಮದಿ ಕದಡ್ತಾನೇ ಇರ್ತೀವಿ. ಅದು ನಡೀತಾನೆ ಇರುತ್ತೆ, ನಮಗೆ ಗೊತ್ತಿರಲ್ಲ, ಬೇರೆಯವರು ಹೇಳ್ತಾರೆ.
ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳೋದು ಉಂಟಲ್ಲ, ನಮ್ಮ ಮಗ ಬೇರೆಯವ್ರ ಸಹವಾಸ ಮಾಡಿ ಕೆಟ್ಟ ಅಂತ ತುಂಬಾ ತಂದೆ ತಾಯಿಗಳು ಹೇಳ್ತಾರೆ. ಬೇರೊಬ್ಬರ ತಂದೆ ತಾಯಿಗಳು ನಮ್ಮ ಮಕ್ಕಳ ಬಗ್ಗೆ ಅದೇ ಮಾತು ಹೇಳ್ತಾ ಇರ್ತಾರೆ ಅಂತಂದ್ರೆ ನಮಗೆ ಗೊತ್ತಾಗುತ್ತದೆ ನಾವು ಜಗತ್ತಿನ ಮೇಲೆ, ಜಗತ್ತು ನಮ್ಮ ಮೇಲೆ ಒಳ್ಳೆಯದು ಕೆಟ್ಟದ್ದು ಪರಿಣಾಮ ಮಾಡ್ತಾನೆ ಇರ್ತದೆ. ಇದಕ್ಕೆ ಹೆಚ್ಚು ಹೊಯ್ದಾಡದೆ ನಿಂತುಕೊಳ್ಳಬೇಕು. ಭೌತಶಾಸ್ತ್ರದಲ್ಲಿ ಸ್ಟೇಬಲ್ ಈಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತೆಲ್ಲ ಹೇಳ್ತಾರೆ. ಆ ರೀತಿ ಹೊಯ್ದಾಡಲು ನಿಲ್ಲಬೇಕು, ನಿಲ್ಲುವ ಒಂದು ಸ್ಥಿತಿ ಬರಬೇಕು. ಆ ನಿಲ್ಲುವ ನೆಮ್ಮದಿ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನೋಡಿದ್ರೆ ಇವತ್ತು ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ, ನೀಡು ಎದೆಗಟ್ಟಿಯನ್ನು ನುಂಕುತಿಮ್ಮ, ಏನೇ ಆದ್ರೂ ಎದೆಗಟ್ಟಿಯಾಗಿದ್ರೆ ಸಾಕು ಅಂತ ಅನ್ನುವಂಥದ್ದು. ನೋಡಿ, ಹಾಗಿಲ್ಲದೆ ಇದ್ರೆ ಎಷ್ಟೋ ಜನ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋಕ್ಕಾಗತಾನೆ ಇರಲಿಲ್ಲ. ನಮ್ಮ ರಾಷ್ಟ್ರಕವಿ ಕುವೆಂಪು ಈಗಷ್ಟೇ ನಾಡಗೀತೆಯನ್ನು ನಾವು ಹಾಡಿದ್ವಿ, ನೇಗಿಲ ಯೋಗಿಯ ಹಾಡನ್ನು ಹಾಡಿದ್ವಿ. ಅದೆಲ್ಲ ಬರೆದವರು ನಮ್ಮ ಕುವೆಂಪು ಅವರವರು. ಅವರು 9 ವರ್ಷ ರಾಮಾಯಣ ದರ್ಶನ ಕಾವ್ಯ ಬರೀತಾ ಇದ್ರು. ಯಾರ ಒಂದು ಗಲಾಟೆಗೂ, ಯಾರ ಒಂದು ಕ್ಷೋಭೆಗೂ ಮನಸ್ಸನ್ನು ತೆರೆಕೊಳ್ಳದೇ ಇದ್ರು. ಒಳ್ಳೆ ಹುತ್ತದಲ್ಲಿ ಕೂತಂತೆ ಕೂತ್ಬಿಟ್ರು. ಆದ್ರೆ ಅವ್ರು ಬೇರೆ ಬರವಣಿಗೆ ಮಾಡ್ತಾ ಇದ್ರು, ಮನೆ ನೋಡ್ಕೊತಾ ಇದ್ರು, ಕಾಲೇಜಿಗೆ ಹೋಗಿ ಪಾಠ ಮಾಡ್ತಾ ಇದ್ರು. ಆದ್ರೆ 3 ಹೊತ್ತು ಅದೇ ಚಿಂತೆ ಇರ್ತಾ ಇತ್ತು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಒಂದು ಪಕ್ಷಿ ಸಮುದ್ರದಲ್ಲಿ ಹೋಗತಕ್ಕಂತ ಹಡಗಿನ ಮೇಲೆ ಹತ್ಕೊಂಡು ಬಿಡ್ತು. ಸಮುದ್ರದ ಮಧ್ಯಕ್ಕೆ ಬಂತು. ಚಿಕ್ಕ ಪಕ್ಷಿ, ತುಂಬಾ ದೂರ ಹಾರೋಕ್ಕಾಗಲ್ಲ, ಸಮುದ್ರದ ಮಧ್ಯದಲ್ಲಿದೆ. ಅದು ಸ್ವಲ್ಪ ದೂರ ಹಾರಿ ನೋಡುತ್ತೆ, ದಡ ಸಿಗೋದಿಲ್ಲ. ಸುಸ್ತಾಗಿ ಮತ್ತೆ ಹಡಗಿಗೆ ಬಂದು ಕೂತ್ಕೊಳ್ಳುತ್ತೆ. ಒಂದು 4 ಸತಿ ಹಾಗೆ ಮಾಡಿದ್ಮೇಲೆ ಗೊತ್ತಾಯ್ತು, ಮಧ್ಯದ ಸಮುದ್ರದಲ್ಲಿದ್ದೀವಿ, ನಾವು ಇದೇನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದು ಹಡಗು ಎಲ್ಲಿ ದಡ ಮುಟ್ಟತ್ತೋ ಅಲ್ಲಿವರೆಗೂ ತೆಪ್ಪಿಗೆ ರೆಕ್ಕೆ ಮುದರ್ಕೊಂಡು ಕೂತಿರೋಣ ಅಂತ. ನಮಗೆ ಹಾಗೆ ನಮ್ಮ ಕೆಲಸ ನಾವು ಏನ್ ಮಾಡೋಕ್ಕಾಗುತ್ತೆ, ಏನ್ ಮಾಡೋಕ್ಕಾಗಲ್ಲ ಅಂತ ಒಂದು ದೀಕ್ಷೆ ಇಟ್ಟುಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡದು. ಹಾಗೆ ನೋಡಿದಾಗ ಉಳಿಯುವಂಥದ್ದು ದೊಡ್ಡದು. ನಾನೊಬ್ಬ ಸ್ನೇಹಿತ, ಅವರ ಅಜ್ಜಿಗೆ 85 ವರ್ಷ ಆಗಿತ್ತು. ಏನು ಮಾತಾಡ್ತಾ, ಅಜ್ಜಿ ನೀನೇನು ಮಹಾ ಸಾಧಿಸಿದ್ದು ಅಂತ. ನೋಡಪ್ಪ, ನಾನು 85 ವರ್ಷ ಬದುಕಿದ್ದೀನಿ, ನಿಮ್ಗೆಲ್ಲ ಅಡಿಗೆ ಮಾಡ್ಕೊಂಡಿದ್ದೀನಿ, ನೀನಷ್ಟು ಬದುಕ್ಬಿಟ್ಟು ಆಮೇಲೆ ನನ್ನ ಪ್ರಶ್ನೆ ಕೇಳೋ, ಅಲ್ಲಿವರೆಗೂ ತೆಪ್ಪಿಗೆ ಬಂತದ್ದು. ಅಂದ್ರೆ ಅಷ್ಟು ಕಾಲ ನಿಲ್ಲುವುದೊಂದು ಬಹಳ ಮುಖ್ಯವಾದದ್ದು. ತುಂಬಾ ಜನ ಚಲನಚಿತ್ರದಲ್ಲಿ, ಕ್ರೀಡೆಗಳಲ್ಲಿ ದೊಡ್ಡ ಹೆಸರು ಮಾಡ್ತಾರೆ ಅಂತಾರೆ, ಹೀಗೆ ನೋಡೋಷ್ಟೊತ್ತಿಗೆ ಹಾಗೆ ಮಾಯವಾಗಿ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತು, ಇವತ್ತು ಎಷ್ಟು ಜನ ಚಲನಚಿತ್ರ ನಟ ನಟಿಯರ ಹೆಸರು ನಮಗೆ ಗೊತ್ತಿದೆ ಅಂತಂದ್ರೆ ನಮಗೆ ಗೊತ್ತಿಲ್ಲ. ಅದೇ ಹಳೆ ಕಾಲದವರು ನಾವು ತುಂಬಾ ಜ್ಞಾಪಿಸ್ಕೊಡ್ತೀವಿ. ನಿಂತ ಈ ನಿಲುಗಡೆ, ನೆಮ್ಮದಿಯ ನಿಲುಗಡೆ, ಅದು ಬಹಳ ಕಾಲ ಕೆಲಸ ಮಾಡೋದಕ್ಕೆ ಬೇಕು. ಹೀಗೆ ಉಳಿದು ಹಾಗೆ ಹೋಗೋದಕ್ಕೆ ಬೇಕಾಗಿಲ್ಲ. ದೀಪಕ್ಕೆ ಕುಟುಂಬ ಜೀವನದಲ್ಲಿ ಒಂದು ಸಾಮರಸ್ಯ ಬೇಕಾಗುತ್ತದೆ. ಗಂಡ ಹೆಂಡತಿ, ತಂದೆ ತಾಯಿನೇ ಜೊತೆಗೆ ನಾವು ನೆಮ್ಮದಿಯಾಗಿರ್ಲಿಲ್ಲ ಅಂದ್ರೆ ಇನ್ಯಾರ ಜೊತೆ ಇರೋದಿಕ್ಕೆ ಸಾಧ್ಯ? ಎಲ್ಲಿ ಹೋದ್ರೂ ಇದ್ದೇ ಇರುತ್ತೆ. ನಮ್ಮ ತಾಯಿ ಹೇಳೋರು, ನಮ್ಮ ತಾಯಿ ಬಹಳ ಆಧುನಿಕ ಆಲೋಚನೆಯವರು. ಅವ್ರು ಹೇಳ್ತಾ ಇದ್ರು, ನೋಡಪ್ಪ, ಗಂಡ ತೊಂದರೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದ್ರೆ ಇನ್ನೊಬ್ರಿಗೆ ಚಾಕರಿ ಮಾಡ್ಬೇಕಾಗತ್ತೆ. ಇದು ಬಿಟ್ಟು ಇನ್ಯಾವುದು ಆಶ್ರಮ ಸೇರ್ತೀವಿ, ಅಲ್ಲಿ ಮತ್ತೆ ಕಸ ಗುಡಿಸ್ತಾ ಇರ್ಬೇಕು, ಒರೆಸ್ತಾ ಇರ್ಬೇಕು, ಬೇರೆ ಯಾವುದೂ ಇಲ್ಲ. ದುಡಿದೇ ಇಲ್ಲೂ ಬಾಳಕ್ಕಾಗಲ್ಲ. ಗಂಡನ ಜೊತೆನೇ ಇದ್ದು ಹೊಡೆದಾಡ್ಕೊಂಡಾದ್ರೂ ದುಡ್ಕೊಂಡು ಬದುಕೋಣ, ಪರವಾಗಿಲ್ಲ. ಈ ಕಾಲದಲ್ಲಿ ತಾವೆಲ್ಲ ಉದ್ಯೋಗಸ್ಥರಾಗಿದ್ದೀರಾ, ಹಾಗಾಗಿ ಸ್ವಾತಂತ್ರ್ಯ ಬೇರೆ ಉಂಟು. ಎಷ್ಟು ಸ್ವಾತಂತ್ರ್ಯ ಇದ್ರು ಒಂದಲ್ಲ ಒಂದು ರೀತಿ ಹೊಂದಾಣಿಕೆ ಮಾಡಿಕೊಳ್ಳದೆ ಬೇಕಾಗುತ್ತದೆ. ಈ ಜಗತ್ತಿನ ಇತಿಹಾಸವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ, ಗೆಲುವು ಎಲ್ಲಿದೆ ಅಂದ್ರೆ ಹೊಂದಾಣಿಕೆಯಲ್ಲಿ ಇದೆ ಅಂತ ಗೊತ್ತಾಗುತ್ತದೆ. The world is moving with second best and second best is compromise ಅಂತಾರಲ್ಲ, ಆ ಹೊಂದಿಕೆ ತುಂಬಾ ಮುಖ್ಯ. ನೋಡಿ, ಹೊಂದಿಕೆ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ, ಕ್ಲೋರಿನ್ ಅಂತ ಒಂದು ಅನಿಲ ಇದೆ, ಅದ್ರ ಹತ್ರ ಮೂಗಿಟ್ರೆ ಸಾಕು, ಮೂಗು ಒಡೆಯುವಷ್ಟು ಘಾಟು ಅದಕ್ಕೆ, ಮೂಗುಗಳಿಂದ ರಕ್ತಾನೇ ಸುರಿದು ಬಿಡುತ್ತೆ ಅಂತಾರೆ, ಅಷ್ಟು ಘಾಟು. ಇನ್ನ ಸೋಡಿಯಂ, ಆ ಲೋಹವನ್ನು ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ, ಉರಿಯಾಗುತ್ತದೆ. ಆದರೆ ಇವೆರಡೂ ಸೇರಿಕೊಂಡು ಹೊಂದಾಣಿಕೆ ಮಾಡಿಕೊಂಡ ಸೋಡಿಯಂ ಕ್ಲೋರೈಡ್ ಇರ್ತೀವಲ್ಲ, ಉಪ್ಪು, ಅದಿಲ್ಲದೆ ನಾವು ಬಾಳೋದೇ ಇಲ್ಲ. ನಮ್ಮ ಕಣ್ಣೀರಿನ ರುಚಿಯೂ ಅದೇ, ರಕ್ತದ ರುಚಿಯೂ ಅದೇ, ಬೆವರಿನ ರುಚಿಯೂ ಅದೇ. ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತೀವಿ. ಹೀಗೆ ಅದು ಹೊಂದಿಕೆಯಿಂದ ಆಗಿರುವಂಥದ್ದು. ಒಮ್ಮೆ ಸಣ್ಣ ಮರದ ತೊಲೆ ಹಾಕಿರುವಂತಹ ಒಂದು ಸಂಕ, ನಮ್ಮ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಸಂಕ ಅಂತ ಕರೀತಾರೆ, ಬ್ರಿಡ್ಜ್ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಒಂದು ಸಣ್ಣ ತೊಲೆ ಮೇಲೆ ನಡೆಯೋದಕ್ಕಿಂತ ಒಂದು ಮರದ ತೊಲೆನ ಹಾಕಿದ್ರು, ಆ ತೊಲೆ ಮೇಲೆ ನಡ್ಕೊಂಡು ಹೋಗ್ಬೇಕು. ಹಾಗೆ ನಡೆಯುವಾಗ ಎದುರಿಗೆ ಯಾರಾದ್ರೂ ಬಂದ್ರೆ ಆಗೋಲ್ಲ, ಇವ್ರು ದಾಟೋವರೆಗೂ ಇನ್ನೊಬ್ರು ಇರಬೇಕು. ಒಂದು ನಾಯಿ ಹೀಗಿಂದ ಬಂತು, ಮತ್ತೊಂದು ನಾಯಿ ಹೀಗಿಂದ ಬಂತು, ನೋಡ್ತಾನೆ ಇದ್ವು, ಕಚ್ಚಾಟಕ್ಕೆ ಆರಂಭ ಮಾಡಿದ್ವು. ಎರಡೂ ಕಚ್ಚಾಡ್ಕೊಂಡು ಗುರುಗುಟ್ಕೊಂಡು
ನೀರೆಂದಿದ್ದು. ಅದೇ 2 ಮೇಕೆಗಳು ಹಾಗೆ ಎದುರುಬದ್ರ ಬಂದು, ಅದು ಒಂದು ಮೇಕೆ ಹೇಳ್ತು, ನಾನು ಬಗ್ಗುತ್ತೀನಿ, ನನ್ನ ಮೇಲೆ ನೀನು ಹಾರಿ ಹೋಗು. ಅದು ಹಾರಿ ಹೋಗಿತ್ತು, ನನಗೇನು ಅವಮಾನ ಅಂತ ಅಂದ್ಕೊಂಡ್ಲಿಲ್ಲ, ನಾನು ತಗ್ಗಿದೆ. ಅದು ಹಾರಿ ಹೋಯ್ತು, ನಾನು ಮುಂದೆ ಹೋಗ್ತೀನಿ, ನಾನು ಹಾರೋದಾ ನೀನು ಹಾರೋದಾ ಅಂತ ಜಗಳ ಆಡ್ತಾ ಇದ್ರೆ ಆಗುವಂಥದ್ದೇ ಅಲ್ಲ. ಅಂದ್ರೆ ಸಂದರ್ಭ ಬಂದಾಗ ತಗ್ಗುವುದು ಅವಮಾನದ ಸಂಗತಿ ಅಲ್ಲ ಅಂತ. ಎಂಥ ಗುರಿ ಮುಟ್ಟೋದಿಕ್ಕೆ ಬಾಣಕ್ಕೆ ನೆರವಾಗುವ ಬಿಲ್ಲು ಮೊದಲು ಬಾಗಲೇಬೇಕು. ಬಿಲ್ಲು ಬಾಗದೆ ಮೈ ಸಟ್ಕೊಂಡಿದ್ರೆ ಬಾಣ ಕೈಯಲ್ಲೇ ಇರುತ್ತೆ, ಗುರಿ ಮುಟ್ಟೋದೇ ಇಲ್ಲ. ಈ ದೃಷ್ಟಿಯಿಂದ ಹೊಂದಾಣಿಕೆಯಲ್ಲಿರುವ ಒಂದು ದೊಡ್ಡ ಮೌಲ್ಯ ತುಂಬಾ ವಿಶೇಷವಾದದ್ದು. ನಮ್ಮ ಮಕ್ಕಳು ಸಾಮಾನ್ಯವಾಗಿ ಜೆನ್ಸಿನವರು ಅಂತೆಲ್ಲ ಹೇಳ್ತಾರೆ, ಯಾವುದಕ್ಕೂ ಹೊಂದಿಕೊಳ್ಳೋದಿಲ್ಲ. ಆಫೀಸಲ್ಲಿ ಏನೋ ಕಷ್ಟವಾಯಿತು ಅಂತಾರೆ ರಿಸೈನ್ ಮಾಡ್ತೀವಿ. ನಾವೆಲ್ಲೋ ಟೂರು ಹಾಲಿಡೇ ಹಿಂಗೆ ಮಾಡಬೇಕು ಅಂತಿದ್ವಿ, ಇನ್ಯಾವುದೋ ರೆಸಾರ್ಟ್ಗೆ ಹೋಗ್ಬೇಕು ಅಂತಿದ್ವಿ, ಅದಕ್ಕೆ ಆಫೀಸ್ನಲ್ಲಿ ರಜಾ ಕೊಡೋದಿಲ್ಲ ಅಂದ್ರೆ ರಿಸೈನ್ ಮಾಡು ಅಂತ. ಇಷ್ಟು ಕಾಲ ಮಾಡ್ತಾರೆ, ಒಂದು 4-5 ವರ್ಷ ಮಾಡ್ಯಾರು. ಆಮೇಲೆ ಏನು, ಎಲ್ಲಿಯೂ ಉದ್ಯೋಗ ಸಿಗೋಲ್ಲ, ಚಿಕ್ಕ ವಯಸ್ಸಿನವ್ರು ಮುಂದೆ ಬಂದ್ಬಿಡ್ತಾರೆ. ಅಂದ್ರೆ ಒಂದು ಮಟ್ಟದ ಯೌವನ ಇದ್ದಾಗ ಕೋಲಾಹಲ ಮಾಡಬಹುದು, ಅದು ತುಂಬಾ ಕಾಲ ಇರುವುದಿಲ್ಲ, ಅಷ್ಟು ಅಶಾಶ್ವತ. ಹೀಗಾಗಿ DVG ಅವರು ಹೇಳ್ತಾರೆ, ಒಳಗಿನ ನೆಮ್ಮದಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಹೊಂದಾಣಿಕೆ ಬೇಕು ಅಂತ. ಮತ್ತೆ ಒಳ್ಳೆಯ ಮಾತನ್ನ ಆಡಬೇಕು. ಇನ್ನೇನು ಮಾಡದೇ ಇದ್ರು ಒಳ್ಳೆಯ ಮಾತು, ಒಂದು ಮಂದಹಾಸ, ಒಂದು ಮುಗುಳ್ನಗೆ ಎಷ್ಟು ದೊಡ್ಡದು ಮಾಡುತ್ತೆ. ರಾಮಾಯಣದಲ್ಲಿ ಬರುತ್ತೆ, ರಾಮ ಮಾತಾಡೋದಕ್ಕೆ ಮುಂಚೆ ಒಂದು ಮಂದಹಾಸ ಮಾಡ್ತಾ ಇದ್ದಂತೆ. ಸ್ಮಿತಪೂರ್ವಾಭಿಭಾಷಿ ಇರ್ತಾರೆ. ನನ್ನ ಗುರುಗಳು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ನಾನು ಸಂಶೋಧನೆ ಮಾಡುವಾಗ ಅವರ ಕೊಠಡಿಯಲ್ಲಿ ಒಂದು ಬೋರ್ಡ್ ಇತ್ತು, ಸ್ಮೈಲ್ ಹ್ಯಾಸ್ ನೋ ವ್ಯಾಲ್ಯೂ ವೆನ್ ಯು ಹ್ಯಾವ್ ವಿತಿನ್, ಇಟ್ ಹ್ಯಾಸ್ ಇಮ್ಮೆನ್ಸ್ ವ್ಯಾಲ್ಯೂ ವೆನ್ ಯು ಎಕ್ಸ್ಪ್ರೆಸ್ ಇಟ್ ಅಂತ. ನಾವು ಮುಗುಳ್ನಕ್ರೆ ತಕ್ಷಣ ಬರುತ್ತೆ, ರಸ್ತೆನಲ್ಲಿ ಹೋಗ್ತಾ ಇರ್ತೀವಿ, ಯಾರು ಎದುರು ಸಿಗ್ತಾರೆ, ಸ್ವಲ್ಪ ಪರಿಚಿತರೋ ಅಲ್ವೋ, ಮೀನಾ ಮೇಷ ಅಂತ ನೋಡ್ತಾ ಇದ್ದಾರೆ, ಅವ್ರಿಗೆ ಏನು ಅನ್ನಿಸ್ಬೋದು, ಒಂದು ಮಂದಹಾಸ ಮಾಡಿ ಹೋದ್ರೆ ಆಗುತ್ತದೆ. ಬ್ಯಾಂಕ್ ಹೋಗ್ತೀವಿ, ಅಲ್ಲಿ ಕ್ಯಾಶಿಯರ್ ಹತ್ರ ಏನೋ ದುಡ್ಡು ತಗೊಳ್ತೀವಿ, ಅಥವಾ ಹೋಟೆಲ್ಗೆ ಹೋಗ್ತೀವಿ, ಮಾಡಿ ಬಂದು ಬಡಿಸ್ತಾನೆ. ಆಗ ಅವನ ಜೊತೆಗೆ ಏನಿದೆ ಅಂತ ಕೇಳೋದಕ್ಕಿಂತ ಏನಿದೆ ಅಂತ ಒಂದು ಮಂದಹಾಸ ಮಾಡಿದ್ರೆ ಪಾಪ ದಿವಸ ಅಷ್ಟು ಚಾಕರಿ ಮಾಡುವಂತ ಒಂದು ನೆಮ್ಮದಿ ಆಗುತ್ತದಲ್ಲ. ಇದು ಈ ದೃಷ್ಟಿ ನೋಡಿದ್ರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಹಿಂದಿನವರು ಎಷ್ಟು ಒಳ್ಳೆಯ ಮೌಲ್ಯಗಳನ್ನು ಹೇಳಿದ್ರು ಅಂತ ನಮ್ಗೆ ತಿಳಿಯುತ್ತದೆ. ಜೊತೆಗೆ ನಷ್ಟ ಲಾಭಗಳು ಬಂದಾಗ ಒಂದು ಹಾಸ್ಯದ ದೃಷ್ಟಿ ಇಟ್ಕೋಬೇಕು ಅಂತ. ಯಾಕೆ ಹಾಸ್ಯ ನಮ್ಮನ್ನು ಎಷ್ಟೋ ಬಾರಿ ಎಷ್ಟೋ ವಿಕಟವಾದ ಸನ್ನಿವೇಶದಿಂದ ದಾಟಿಸಿ ಬಿಡುತ್ತದೆ. ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಸಿಕ್ಕಾಪಟ್ಟೆ ಮುಖ್ಯವಾಗಿರುವಂಥದ್ದು. ಅದಿದ್ದರೆ ಏನನ್ನೂ ಮಾಡಿಬಿಡುತ್ತೆ. ನಮ್ಮ ಗಂಗಾವತಿ ಪ್ರಾಣೇಶ್ ಅವರಂತೂ ಬಹಳ ಪ್ರಖ್ಯಾತವಾದ ಹಾಸ್ಯಗಾರರು, ನೋಡೇ ಇದ್ದೀವಿ. ಒಮ್ಮೆ ಅವರು ಸಭೆಗೆ ಹೋಗಿದ್ದರಂತೆ, ಯಾರೋ ಒಬ್ಬ ಅಜ್ಜಿ ಪ್ರಾರ್ಥನೆ ಮಾಡ್ತೀನಿ ಅಂತ ಒಂದು ದಳದ ಕಮಲದಲ್ಲಿ ಅಂತ ಆರಂಭ ಮಾಡಿದ್ರೆ ಎಷ್ಟಾದ್ರೂ ಮುಗಿತಾರೆ. 8 ಆಯ್ತು, 10 ಆಯ್ತು, 15 ಆಯ್ತು, 20 ಆಯ್ತು. ಅವ್ವಾ ನಿನ್ ಕಮಲದಾಗ ಎಷ್ಟು ದಳಗಳೈತೆ ಅಂತಂದ್ರೆ 1000 ದಳ ಐತೆ ಮಗ. ಆಗ ಕೇಳಿದಂತೆ, ಅಜ್ಜಿ ನೀನ್ 1000 ದಳ ಅರಳೋವರೆಗೂ ಬದುಕ್ತೀಯ ಅಂತ, ನಿಂಗೇನಾದ್ರು ಸಂದೇಹ ಇದೆಯೇನಪ್ಪ ಅಂತ ಹೇಳಿದ್ರಂತೆ ಅಜ್ಜಿ. ನಿನಗೇನ್ ಧೈರ್ಯ ಇಲ್ವಾ ಬದುಕೋದಿಕ್ಕೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈ ಹಾಸ್ಯದ ಮನೋಧರ್ಮ ಇದೆಯಲ್ಲ ಅಜ್ಜಿಗಿತ್ತು. ನೀನ್ ಬದುಕ್ತೀಯಾ ಇಲ್ವಾ ಅಂತ ಕೇಳಿದಾಗ ನಿನಗ್ ಬದುಕೋಕ್ ಶಕ್ತಿ ಇದೆಯಾ ಇಲ್ವಾ ಅಂತ ಕೇಳೋದಿದ್ಯಲ್ಲ. ನಾನು 80 ವರ್ಷಗಳು ನಾನು ಬದುಕ್ತೀನಿ, ನೀನ್ 30 ವರ್ಷಗಳು ನೀನ್ ಬದುಕ್ತೀಯೋ ಇಲ್ವ ಅಂತ ನಿನಗೆ ಸಂದೇಹ ಅಂತ ಅವ್ರ ಮಾತನ್ನು ಅವರಿಗೆ ತಿರುಗಿಸುವಂತ ಒಂದು ವಿನೋದ ದೃಷ್ಟಿ ಇದೆಯಲ್ಲ, ಬಹಳ ಚೆನ್ನಾಗಿದೆ. ಯಾರೋ ಕಾಲೇಜಿನಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಮೇಷ್ಟ್ರು ಬೈತಾ ಇದ್ರಂತೆ, ನೀವೆಲ್ಲ ಹೋಗಿ ಕತ್ತೆ ಮೇಯಿಸೋಕೆ ಅಂತ. ಸರ್ ನಿಮ್ಮನ್ನು ಯಾವಾಗ ಮೇಯಿಸಿದ್ವಿ ಅಂತ ಆ ವಿದ್ಯಾರ್ಥಿ ಕೇಳಿದ್ರೆ ಅಲ್ಲಿ ಮುಗೀತು. ಅಧ್ಯಾಪಕರ ಕೋಪ ಏನಾಗಬೇಕು, ವಿದ್ಯಾರ್ಥಿಗಳ ಅವಮಾನ ಏನಾಗಬೇಕು, ಬೇರೆ ಮುಂದೆ ದಾರಿ ಬರ್ತದೆ. ಅಂದ್ರೆ ಹಾಸ್ಯ ಮನೋಧರ್ಮ ಎಷ್ಟು ಬಿಕ್ಕಟ್ಟಿನ ಸನ್ನಿವೇಶವನ್ನು ನಿವಾರಣೆ ಮಾಡಬರ್ಬೇಕು. ನನ್ನ ಸಂಗೀತ ಗುರುಗಳು ಒಮ್ಮೆ ಕಚೇರಿ ಮಾಡ್ತಾ ಇದ್ರು. ಕೆಲವೊಂದು ಊರಿನಲ್ಲಿ ಕಚೇರಿನ ಮತ್ತೊಬ್ರು ದೊಡ್ಡ ಹಾಸ್ಯ ಲೇಖಕರು, ಒಳ್ಳೆಯ ವಿದ್ವಾಂಸರು, ಪ್ರೊಫೆಸರ್ ರಾಧಾಮಿತ್ರ ಅವರು ಏರ್ಪಾಟ್ ಮಾಡಿಕೊಟ್ಟಿದ್ರು ಚಿಕ್ಕಮಗಳೂರಲ್ಲಿ. ನನ್ನ ಗುರುಗಳು ಹಾಡ್ಬಿಟ್ಟು ಬಂದು ರಾಧಾಮಿತ್ರ ಅವರಿಗೆ ಫೋನ್ ಮಾಡಿ, ಸರ್ ಕಚೇರಿ ಮಾಡ್ಬಿಟ್ಟು ಬಂದೆ ಸರ್, ನೀವು ಹೇಳ್ಬಿಟ್ಟಂತೆ ತುಂಬಾ ಚೆನ್ನಾಗಾಯ್ತು ಅಂತ. ತುಂಬಾ ಚೆನ್ನಾಗಾಯ್ತಮ್ಮ, ಅದನ್ನ ಅವ್ರು ಹೇಳ್ಬೇಕು, ಕಚೇರಿ ಆಯ್ತು ನೀವು ಹೇಳ್ಬೇಕು ಅಂತಂದ್ರು. ಅಂದ್ರೆ ಕೇಳಿದವ್ರು ಹೇಳ್ಬೇಕು ಅಂತ. ಅದನ್ನ ಅವ್ರು ಎಷ್ಟು ವಿನೋದದಿಂದ ಹೇಳಿದ್ರು ಅಂದ್ರೆ ನನ್ನ ಗುರುಗಳಿಗೂ ಗೊಳ್ಳಂತ ನಗು ಬಂದ್ಬಿಡ್ತು. ಹೌದು ಸರ್, ಅಡಿಗೆ ಮಾಡಿದವ್ರು ತಿಂದ್ರೆ ರುಚಿ, ಮಾಡಿದವ್ರು ಏನ್ ರುಚಿ ಅಂತ ಹೇಳಿದ್ರು ಗೊತ್ತಾಗೋದಿಲ್ಲ, ಇವ್ರಿಗೆ ಸಿಗೋದು ಪಸೀದವರು ಮಾತ್ರ ಅಂತ. ಈ ರೀತಿ ಸನ್ನಿವೇಶಗಳನ್ನ ಹಾಸ್ಯದಿಂದ ನಿರ್ವಾಹ ಮಾಡಿಕೊಂಡು ಹೋದ್ರೆ ಎಲ್ಲಿಲ್ಲದ ನೆಮ್ಮದಿ ಬರುತ್ತದೆ. ಹಾಗಾಗಿ
DVG ಹೇಳ್ತಾರೆ, ನಷ್ಟ ಲಾಭಗಳಲ್ಲಿ ಲೌಹಾಸ್ಯ ನೈವೊಂದು, ಇದು ನಮಗೆ ತುಂಬಾ ಸಮಾಧಾನವಾಗಿ ಬೇಕಾಗಿರೋದು ಅಂತ. ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಅವರು ಹೇಳ್ತಾರೆ, ಅಸಮದಲ್ಲಿ ಮೈತ್ರಿಯನ್ನು, ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣುವ ರಸಿಕತೆಗೆ ಯೋಗವೆಲ್ಲ ಮಂಕುತಿಮ್ಮ. ನಾವು ಯೋಗ ಅಂತೀವಿ, ಬೇಕಾದಷ್ಟು ಜಾಯ್ನ್ ಆಗ್ತಾರೆ ಯೋಗ ಕ್ಲಾಸ್ಗಳಿಗೆ. ಈಗಂತೂ ಬೀದಿ ಬೀದಿಗಳಲ್ಲಿದೆ, ಆನ್ಲೈನಲ್ಲಿದೆ, ಎಲ್ಲ ಕಡೆನಲ್ಲೂ ಇದೆ. ಅದಕ್ಕಾಗಿ ವರ್ಷಗಟ್ಟಲೆ ಕಾದಿಟ್ಕೊಂಡು ಇರಬೇಕಾದ ಪರಿಸ್ಥಿತಿ ಕೂಡ ಇದೆ. ಆದ್ರೆ ಯಾವುದು ಯೋಗ, ಈ ಹೊಂದಾಣಿಕೆಯೇ ಯೋಗ ಅಂತ ಗೊತ್ತಾಗುತ್ತದೆ. ನಾವು ಸಾಮಾನ್ಯ ಯಾರ ಜೊತೆ ಮಾತಾಡುವಾಗಲೂ ಮತ್ತೊಬ್ಬರೊಂದು ಮಾತು ಹೇಳಿದ್ರೆ ಅಲ್ಲಿರುವ ಲೋಪ ದೋಷಗಳ ಕಡೆಗೆ ಗಮನ ಹೋಗುತ್ತದೆ. ಸಂಸ್ಕೃತದಲ್ಲಿ ವಿದ್ವಾಂಸ ಅಂತ ಅನ್ನೋದಕ್ಕೆ ಪಂಡಿತ, ವಿದ್ವಾಂಸ, ಧೀಮಂತ ಅಂತೆಲ್ಲ ಹೇಳುವಾಗ ದೋಷಜ್ಞ ಅಂತಲೂ ಅವ್ರಿಗೊಂದು ಹೆಸರಿದೆ. ತಪ್ಪು ತಿಳಿದವರು ಅಂತ. ತಿಳಿದವರು ಬೇರೆ, ತಪ್ಪನ್ನು ಎತ್ತಿ ತೋರಿಸೋರು ಬೇರೆ. ತಪ್ಪನ್ನೇ ಎತ್ತಿ ತೋರಿಸಿದ್ರೆ ಯಾರೋ ಅರ್ಥಕ್ಕೆ ಬರೋದಿಲ್ಲ. ಹಾಗಾಗಿ ತಪ್ಪಿಗೊಂದು ನಯ ಉಂಟು, ಅದಕ್ಕೆ ಒಂದು ಸಮತ್ವವನ್ನ ಕಾಣಿಸಬೇಕು. ನೋಡಿ, ಈ ಕೈನಲ್ಲಿ ಒಂದು ಬೆರಳು ಒಂದಂತೆ ಇನ್ನೊಂದಿಲ್ಲ ಅಂತಂದ್ರೆ ಹೌದು ಸರ್, ಆದ್ರೆ ಮತ್ತೊಂದು ಕೈಯಲ್ಲಿ ಇದೆಯಲ್ಲ, ಅದು ಇದು ಅದೇ ರೀತಿ ಸಮವಾಗಿದೆಯಲ್ಲ ಅಂತ ಈ ಅಸಮಕ್ಕೆ ಈ ಸಮವನ್ನ ತರಬೇಕು. ಆಮೇಲೆ ಒಂದೊಂದು ಕೈ ಬೆರಳು ಹೆಚ್ಚು ಕಡಿಮೆ ಆಗಿದ್ದಂದ್ರೆ ಕೆಲಸ ನಡೀತಾ ಇದೆ. ಒಂದು ಪಕ್ಷ ಈ 4 ಬೆರಳು ನಾವು ಮೇಲಿದ್ದೀವಿ, ಇದು ಮಾತ್ರ ಕೆಳಗಿದೆ ಅಂತ ಇದನ್ನು ಹೀನಾಯ ಮಾಡಿದ್ದಿದ್ರೆ ನಾವು ಕೋತಿಗಳಾಗಿಯೇ ಇರಬೇಕಾಗಿತ್ತು. ಯಾರಾದ್ರೂ ಕೋತಿಗಳ ಕೈ ಬೆರಳುಗಳನ್ನ ನೋಡಿದ್ರೆ ಗೊತ್ತಾಗುತ್ತದೆ. ನೋಡಿದ್ರೆ ದಯವಿಟ್ಟು ನೋಡಿ, ಅಲ್ಲಿ ಇರುವ ಎಲ್ಲಾ ಬೆರಳುಗಳು ಒಂದೇ ಎತ್ತರದಲ್ಲಿವೆ. ಹಾಗಾಗಿ ಅದು ಕಡಲೆಕಾಯಿ ಸುಲಿಯೋಕ್ಕಾಗೋದಿಲ್ಲ, ಪಾಪ ಅಲ್ಲಿಂದ ಕಚ್ಚಬೇಕಾಗುತ್ತೆ. ಈ ಒಂದು ಬೆರಳು ಕೆಳಗೆ ಬಂದಿದ್ದರಿಂದ ಬರೆಯೋದಿಕ್ಕಾಗತ್ತೆ ನಮಗೆ. ನೋಡಿ, ಈ ಹೆಬ್ಬೆರಳು ಇಡೀ ಎಲ್ಲಾ ಬೆರಳುಗಳನ್ನು ಮುಟ್ಟುತ್ತೆ. ಇಷ್ಟು ಕೆಲಸ ಈ ಕೆಳಗಿರೋದು ಮಾಡ್ತಾ ಇರೋದ್ರಿಂದ ಮಿಕ್ಕೆಲ್ಲ ಬೆರಳುಗಳು ಅದನ್ನು ಹೊಂದಿಸ್ಕೊಂಡು ಹೋಗ್ತಾ ಇವೆ ಅಂತ ನೋಡಿದಾಗ ಇಲ್ಲಿ ಒಂದು ಏರುಪೇರು ಇದೆ ಅಂತ ಆದ್ರೂ ಆ ಏರುಪೇರಿಂದ ನಾವು ಇಷ್ಟು ಮೇಲಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ. ಹೀಗೆ ಎಲ್ಲ ಅಂದ್ರೆ ಹೊಂದಾಣಿಕೆ ಇಲ್ಲ, ಸರಿಯಾಗಿಲ್ಲ, ಎಲ್ಲವೂ ಕೂಡ ಅಸಂಬದ್ಧವಾಗ್ಬಿಟ್ಟಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದ್ರೆ ಅಸಂಬದ್ಧತೆಯ ಹಿಂದೆ ಒಂದು ಸುಸಂಬದ್ಧತೆ ಇದೆ ಅಂತ ಗೊತ್ತಾಗುತ್ತದೆ. ಅದು ಯಾವುದು ಅಂತಂದ್ರೆ ನಾವು ಸ್ವಲ್ಪ ಆಳಕ್ಕೆ ಹಿಡಿದು ಕಂಡುಕೊಳ್ಬೇಕಾಗುತ್ತದೆ. ನಮ್ಮ ಅಲ್ಲಮ ಪ್ರಭುಗಳು ಎಷ್ಟು ಒಳ್ಳೆಯ ವಚನ ಹೇಳಿದ್ದಾರಲ್ಲ, ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎತ್ತಲಿಂದೆತ್ತ ಸಂಬಂಧವಯ್ಯ. ಬೆಟ್ಟ ಇಲ್ಲೂ ಎತ್ತರದಲ್ಲಿದೆ, ಅದರ ಮೇಲೆ ನೆಲ್ಲಿಕಾಯಿ ಮರ, ಅಲ್ಲಿ ನೆಲ್ಲಿಕಾಯಿ, ಸಮುದ್ರ ಕೆಳಗಿರತಕ್ಕಂಥದ್ದು, ಅಲ್ಲಿಂದ ಬರುವುದು ಉಪ್ಪು. ಏನ್ ಸಂಬಂಧ? ಉಪ್ಪಿನಕಾಯಿಯ ಸಂಬಂಧ. ಅಂದ್ರೆ ಇವಕ್ಕೆ ವಿಷಮತೆ ಇದೆ, ಹೊಂದಿಕೆ ಆಗೋಲ್ಲ ಅಂತಂದ್ರೆ ಈ ಹುಳಿಗೆ ಆ ಉಪ್ಪು ಸೇರಿ ತಿನ್ನುವಂತ ಒಂದು ರುಚಿ ಬಂತಲ್ಲ, ಇದು ನೋಡಿದ್ರೆ ಗೊತ್ತಾಗುತ್ತದೆ. ಹೀಗಾಗಿ ಈ ಸಾಮರಸ್ಯ ಗುಣ ಬಹಳ ಮುಖ್ಯವಾಗಿ ಬೇಕು. ನಮ್ಮ ದೇಶ ಸಾಮರಸ್ಯಕ್ಕೆ ತುಂಬಾ ಹೆಸರಾಗಿದೆ. ಜಗತ್ತಿನಲ್ಲಿ ಎಷ್ಟೆಷ್ಟೋ ದೇಶಗಳ ಎಷ್ಟೆಷ್ಟೋ ಸಂಸ್ಕೃತಿಗಳು, ಎಷ್ಟೆಷ್ಟೋ ನಾಗರಿಕತೆಗಳು ಆಗ್ಬಿಟ್ವು. ಆದ್ರೆ ನಮ್ಮ ದೇಶದಲ್ಲಿ ಇಷ್ಟು 1000 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದನ್ನ ನಾವು ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಈಗಲೂ ನೋಡಿ, ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ, ಒಂದು ಚದರ ಮೈಲಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಎಲ್ಲಿ ಅಂತಂದ್ರೆ ಭಾರತದ ಉತ್ತರ ಪ್ರದೇಶದಲ್ಲಿ, ಗಂಗಾ ಯಮುನಾ ಪ್ರದೇಶದಲ್ಲಿ. ಅಲ್ಲಿರುವಷ್ಟು ಜನಸಂಖ್ಯೆ ಇನ್ನೆಲ್ಲೂ ಇಲ್ಲ. ಅಷ್ಟು ಜನಸಂಖ್ಯೆ ಇದ್ರೂ ಅವ್ರಿಗೆ ಹೊಟ್ಟೆ ನಡೀತಾ ಇದೆ. ಹೇಗೆ ಅಂದ್ರೆ ಆ ನೆಲ ಅಷ್ಟು ಫಲವತ್ತಾದದ್ದು. ಸಚ್ ಎ ಫರ್ಟೈಲ್ ಲ್ಯಾಂಡ್ ಅಂತ ನಮಗೆ ಗೊತ್ತಾಗುತ್ತದೆ. ಅಷ್ಟು ಫಲವತ್ತಾದ ನೆಲ ಇದೆ. ಗಂಗಾ ಯಮುನಿ ಅಂತ ಮಹಾ ನದಿಗಳು ಬರ್ತಾ ಇದೆ. ಅದರಿಂದಾಗಿ ಜನ ಬಹಳ ಸಲೀಸಾಗಿ ವ್ಯವಸಾಯ ಮಾಡ್ತಾರೆ. ನಮ್ಮಲ್ಲಿ ಈ ಕಡೆ ವ್ಯವಸಾಯ ಕಷ್ಟ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ ಎಷ್ಟು ಚೆನ್ನಾಗಿ ತರಕಾರಿಗಳನ್ನ ಕ್ಷಣ ಮಾತ್ರದಲ್ಲಿ ಬೆಳೆದು ಬಿಡ್ತಾರೆ. ಹೀಗೆ ಎರಚಿಬಿಟ್ರೆ ಸಾಕು, ನೆಲದ ಮೇಲೆ ಬೆಳೆಯುತ್ತದೆ ಅಂತ ಗೊತ್ತಾಗುತ್ತದೆ. ಇದು ನೋಡಿದಾಗ ಅಷ್ಟು ಕಾಲದಿಂದ ನಡ್ಕೊಂಡು ಬಂದಿದೆ. ಮತ್ತೆ ನಮ್ಮ ವ್ಯವಸಾಯ ಪದ್ಧತಿಯು ಅಷ್ಟೇ ಪ್ರಾಚೀನವಾಗಿರುವಂಥದ್ದು ಗೊತ್ತಾಗುತ್ತದೆ. ಇದು ಈ ಸಸ್ಟೆನೆನ್ಸ್ ಅಂತೀವಲ್ಲ, ಈ ಸಾಮರಸ್ಯದಿಂದ ಬಂದಿರುವುದು. ಜಗತ್ತಿನ ಭೂಗೋಳವನ್ನು ತಿರುಗಿಸಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾಗರಿಕತೆ ಚೆನ್ನಾಗಿ ಬೆಳೆಯಿತು ಅಂತ. ಅತ್ಯಂತ ಪ್ರಾಚೀನ ನಾಗರಿಕತೆ ಬೆಳಕೊಂಡು ಇವತ್ತಿಗೂ ಉಳಿದಿರೋದು ಭಾರತ ದೇಶದಲ್ಲಿ. ಅದ್ಯಾಕೆ ಉಳಿಯಿತು? ಈ ಹೊಂದಾಣಿಕೆಯಿಂದ. ನಮ್ಮ ಹಳ್ಳಿಗಳಲ್ಲಿ ಈಗಲೂ ನೋಡಿದ್ರೆ ಗೊತ್ತಾಗುತ್ತದೆ, ಅವ್ರು ಒಂದೇ ತೊಗರಿ ಬೆಳೆ, ಒಂದೇ ಅವರೇ ಬೆಳೆ, ಒಂದೇ ಕಡಲೆಕಾಯಿನ ಬೆಳೀತಾ ಇರಲಿಲ್ಲ. ಈಗ ಸ್ವಲ್ಪ ಮಾನೋಕಲ್ಚರ್ ಬಂದಿದೆ. ಮುಂಚೆ ಒಂದೊಂದು ಎರಡೆರಡು ಬೇರೆ ಬೇರೆ ಗಿಡಗಳನ್ನ ಬೇರೆ ಬೇರೆ ಬೆಳೆ ಹಾಕ್ತಾ ಇದ್ರು. ಅಕಸ್ಮಾತ್ ಯಾವುದೋ ಹುಳ ಹುಪ್ಪುಟೆ ಕ್ರಿಮಿಕೀಟ ಬಂದ್ರೆ ಅವು ಒಂದು ಜಾತಿ ಗಿಡಗಳಿಗೆ ಮಾತ್ರ ಬಂದು ಅವುಗಳ ಆಕ್ರಮಣ ಮಾಡ್ತಾ ಇದ್ವು, ಮಿಕ್ಕವು ಕಾಪಾಡಲ್ಪಡ್ತಾ ಇದ್ವು.
ಈಗ ಒಂದೇ ಮಾನೋಕಲ್ಚರ್ ಆಗ್ಬಿಟ್ರೆ ಬಂದಿದ್ದಷ್ಟು ಹೋಯ್ತು, ಆ ರೀತಿಯಾಗಿ ಆಗುತ್ತದೆ. ಅಂದ್ರೆ ವ್ಯತ್ಯಾಸ ಇದೆ ಅಂತಂದ್ರು ವ್ಯತ್ಯಾಸದಿಂದ ಬಾಳ್ವೆ ಇದೆ ಅಂತ ಗೊತ್ತಾಗುತ್ತದೆ. ಜಗತ್ತಿರುವುದೇ ಅನೇಕ ಮುಖವಾಗಿ ಅನೇಕ ವಿಧವಾಗಿ ಪ್ಲುರಾಲಿಟಿ ಇವೆಲ್ಲ ಇದೆ. ಆದರೆ ಅದರೊಳಗಿರುವ ಸಾಮರಸ್ಯವನ್ನು ಕಾಡಬೇಕು. ಈ ಸಮರಸ ಭಾವ ಬಹಳ ದೊಡ್ಡದು. ನಮ್ಮ ದೊಡ್ಡ ಕವಿ ಬೇಂದ್ರೆ ಹೇಳ್ತಾರಲ್ಲ, ರಸವೇ ಮರಣ ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ಈ ಸಮರಸದಿಂದ ಬಂದಿರುವುದು ಸಾಮರಸ್ಯ ಅಂತ ಗೊತ್ತಾಗುತ್ತೆ. ಪರ್ಷಿಯಾ ದೇಶದವರು, ಈಗ ಅವರೇ ಇರಾನ್ನವರು, ಇಷ್ಟು ಕೋಲಾಹಲ ಆಗ್ತಾ ಇದೆ. ಮುಂಚೆ ಹಾಗಿರ್ಲಿಲ್ಲ, ಅವ್ರು ಬಹಳ ಸಾಮರಸ್ಯದಿಂದ ಇರ್ತಾ ಇದ್ರು. ನಮ್ಮ ದೇಶಕ್ಕೆ ಬಂದ್ರು ಪರ್ಷಿಯನ್ರು, ಪಾಪ ನಮ್ಮ ದೇಶಕ್ಕೆ ಬಂದ್ರು. ಅಲ್ಲಿ ಇಸ್ಲಾಮಿನ ಆಕ್ರಮಣ ಆದಾಗ ನಮ್ಮಲ್ಲಿ ಶರಣಾಗತರಾಗಿ ಬಂದ್ರು. ಗುಜರಾತಿಗೆ ಬಂದಾಗ ಅಲ್ಲಿ ಮಹಾರಾಜ ಅವ್ರ ಭಾಷೆ ಗೊತ್ತಿಲ್ಲ, ಪರ್ಷಿಯನ್ ಭಾಷೆ, ಪಾರ್ಸಿ ಭಾಷೆ, ಒಂದು ಪಟ್ಲು ತುಂಬಾ ಹಾಲಿಟ್ಟು ನಮ್ಮಲ್ಲಿ ಈಗಾಗಲೇ ಜನ ತುಂಬಿದ್ದಾರೆ, ನೀವು ಎಲ್ಲಿ ಇರ್ತೀರಾ, ಎಲ್ಲಿ ಬದುಕೋಕ್ ಸಾಧ್ಯ ಅಂದ್ರೆ ಅವ್ರೊಂದು ಚಮಚ ಸಕ್ಕರೆ ಹಾಕಿ ಇದರ ತರ ನಾವಿರ್ತೀವಿ ಅಂದ್ರು. ಇವತ್ತಿಗೂ ಪಾರ್ಸಿ ಜನಾಂಗ ನಮ್ಮ ದೇಶದಲ್ಲಿ ಹಾಗೆ ಸಮರಸವಾಗಿ ಬೆರೆತು ಹೋಗಿದೆ. ಯಾರು ನಮ್ಮ ಜೊತೆಗೆ, ನಾವು ಯಾರ ಜೊತೆಗೆ ಹೊಂದಿಕೊಂಡು ಬಾಳಕ್ಕಾಗುತ್ತೋ ಅಲ್ಲಿ ತುಂಬಾ ಒಳ್ಳೆಯ ಬದುಕಿರುತ್ತೆ. ಕಾರ್ಯಾಲಯದಲ್ಲಾಗ್ಲಿ, ಮನೆಗಳಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ ಅದು ತುಂಬಾ ತುಂಬಾ ಮುಖ್ಯವಾದದ್ದು. ಆ ದೃಷ್ಟಿಯಿಂದ ಸೂರ್ಯನನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಸಮನ್ವಯ ಹೇಗೆ, ಎಷ್ಟು ತೊಂದರೆಯನ್ನೆಲ್ಲ ಅವನು ಯಾವ ತರ ಮಾಡಿಕೊಂಡ. ಅವನಿಗೆ ಒಂದು ರಥ ಇದೆ, ಆ ರಥಕ್ಕೆ ಒಂದೇ ಚಕ್ರ ಅಂತ. ಒಂದು ಚಕ್ರದ ರಥ ನಡೆಸೋದು ಎಷ್ಟು ಕಷ್ಟ ನೋಡಿ. ನಮ್ 4 ಚಕ್ರದ ಕಾರ್ ಮೇಲಾದ್ರೆ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಎಲ್ಲ ನಡ್ಕೊಂಡು ಹೋಗುತ್ತೆ ಕಾರು. 3 ಚಕ್ರದ ಆಟೋ ಆದ್ರೂ ಪರವಾಗಿಲ್ಲ, 2 ಚಕ್ರದ ಸೈಕಲ್, 2 ಚಕ್ರದ ಮೋಟರ್ ಸೈಕಲ್, ಸ್ಕೂಟರ್ ವೇಗವಾಗಿ ಹೋದ್ರೆ ಬ್ಯಾಲೆನ್ಸ್ ಇರುತ್ತೆ, ಹಂಗೆ ನಿಂತ್ಕೊಳಕ್ ಆಗೋದಿಲ್ಲ. ಇನ್ನು ಒಂದು ಚಕ್ರ ಹೇಗೆ ಸರ್ಕಸ್ ಅಲ್ಲಿ ಮಾತ್ರ ನಾವು ನೋಡ್ತೀವಿ. ಆ ರೀತಿಯಾದ ಸರ್ಕಸ್ ಮಾಡುವಂತ ಒಂದು ಚಕ್ರದ ಮೇಲೆ ಅವರಿದ್ದಾರೆ ಅಂತ ಪುರಾಣಗಳ ಕಲ್ಪನೆ ಎಷ್ಟು ಚೆನ್ನಾಗಿದೆ. ಆ ಒಂದು ಚಕ್ರದ ರಥಕ್ಕೆ 7 ಕುದುರೆಗಳು. ಸಾಮಾನ್ಯ ಸಮಸಂಖ್ಯೆಯ ಕುದುರೆಗಳಿದ್ರೆ ಸರಿಯಾಗಿ ಓಡುತ್ತೆ. ವಿಷಮ ಸಂಖ್ಯೆ ಆಡ್ ನಂಬರ್ಸ್ ಇದ್ರೆ ಈ ಕಡೆ ಎಡಕ್ಕೆ ತಿರುಗಬೇಕು, ಬಲಕ್ಕೆ ತಿರುಗಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ರಥವೇ ಹೋಗ್ಬಿಡ್ಬೋದು. ವಿಷಮ ಸಂಖ್ಯೆಯ ಕುದುರೆಗಳು. ಇನ್ನು ಸಾರಥಿಗೆ ಕಾಲಿದೆಯಾ? ಇಲ್ಲವೇ ಇಲ್ಲ. ಅವನಿಗೆ ಸಾರಥಿ ಅರುಣ ಅಂತಾರೆ, ಮೊದಲು ಬರುವ ಕೆಂಪು, ಅವನು ಕಾಲೇ ಇಲ್ಲ. ಇನ್ನ ಅವನು ಹೋಗ್ಬೇಕಾಗಿರೋದು ಆಧಾರವೇ ಇಲ್ಲದಿರೋ ಆಕಾಶದಲ್ಲಿ. ಹೀಗಿದ್ರು ಪ್ರತಿದಿನ ಬೆಳಗ್ಗಿನಿಂದ ರಾತ್ರಿವರೆಗೂ ಕ್ರಮ ತಪ್ಪದೆ ಸುತ್ತಾಡ್ತಾನೆ, ಎಲ್ಲ ಹೊಂದಾಣಿಕೆ ಮಾಡ್ಕೋತಾನೆ. ಜೊತೆಗೆ ದೂರದಲ್ಲಿ ನೀರಲ್ಲಿರ್ತಕ್ಕಂಥ ತನ್ನ ಸ್ನೇಹಿತನಾದ ಕಮಲವನ್ನೂ ಅರಳಿಸ್ತಾನೆ ಅಂತ ಒಂದು ಸಂಸ್ಕೃತ ಸುಭಾಷಿತ ಹೇಳ್ತದೆ. ಇದನ್ನು ನೋಡಿದಾಗ ಕ್ರಿಯಾಸಿದ್ಧಿ, ಸಾಮರಸ್ಯ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ಈ ಭಾವ ನಮ್ಗಿರ್ಬೇಕು. ಸೂರ್ಯ ತನ್ನ ಬೆಳಕನ್ನು ಚಂದ್ರನಿಗೆ ಕೊಡ್ತಾನೆ. ಚಂದ್ರ ಎಂಥ ಕೊಬ್ಬನವನು ಅಂತಂದ್ರೆ ನಮಗೆ ಗೊತ್ತು. ಖಗೋಳಶಾಸ್ತ್ರ ಅಂತೀವಲ್ಲ, ಅಸ್ಟ್ರಾನಮಿ, ಅಲ್ಲಿ ಸೂರ್ಯ ಚಂದ್ರ ಒಟ್ಟು ಸೇರಿದಾಗ ಅಮಾವಾಸ್ಯೆ ಆಗುತ್ತೆ. ಸೂರ್ಯ ಚಂದ್ರ ದೂರಕ್ಕೆ ಬಂದಾಗ ಪೂರ್ಣಿಮೆ ಆಗುತ್ತೆ. ಚಂದ್ರ ಸೂರ್ಯನ ಹತ್ರಕ್ಕೆ ಹೋಗಿ ಒಂದು ಬೆಳಕನ್ನೆಲ್ಲ ತಗೊಂಡಾಗ ಅಮಾವಾಸ್ಯೆ. ಮತ್ತೆ ಅವನು ದೂರಕ್ಕೆ ಹೋಗ್ತಾ ಇದ್ದಂತೆ ಚೆನ್ನಾಗಿ ಬೆಳಗ್ತಾ ಪೂರ್ಣಿಮೆ. ಚಂದ್ರನ್ ಎಂತ ದುಷ್ಟತನ ಅಂತಂತ ಒಬ್ಬ ಕವಿ ಹೇಳ್ತಾನೆ. ಸೂರ್ಯನ ಮನೆಯಲ್ಲಿದ್ದು ಸೂರ್ಯನ ಬೆಳಕನ್ನು ತಗೊಂಡು ಅವನಿಂದ ದೂರ ಹೋಗಿ ನಾನು ಸ್ವತಂತ್ರವಾಗಿದ್ದೀನಿ ಅಂತ ಬೆರೀತಾನೆ. ದೊಡ್ಡ ಫಳಫಳ ಹೊಳೆಯುವ ಮುಖಾನ ನಗನಗ್ತಾ ತೋರಿಸ್ತಾ ಮೆರೀತಾನೆ ಅಂತ. ಹೀಗೆ ಚಂದ್ರನಂತ ಚಂದ್ರ ಸೂರ್ಯನ ಬೆಳಕಿನಿಂದಲೇ ಬದುಕೋನು, ನಾನು ಬೇರೆ ಅಂತ ಮಾಡ್ತಾನೆ. ನಮ್ಮ ತಂದೆ ತಾಯಿಗಳಿಗೆ ಎಷ್ಟೋ ಸತಿ ಮಗ ಸೊಸೆ ಎಲ್ಲ ಬೇರೆ ಮನೆಗೆ ಹೊರಟೋಗ್ತಾರೆ, ಇವ್ರ ಆಸ್ತಿ ಪಾಸ್ತಿ ಮಾತ್ರ ಅವ್ರು ಗಮನಿಸ್ತಾರೆ, ಇವ್ರ ಯೋಗಕ್ಷೇಮ ಗಮನಿಸೋಲ್ಲ ಅನ್ನೋ ತರ ಚಂದ್ರ ಮಾಡ್ತಾನೆ ಅಂತ. ಆದರೆ ಸೂರ್ಯ ಅದಕ್ಕೆ ಯಾವುದಕ್ಕೂ ಬೇಸರ ಪಟ್ಕೊಳ್ಳಲ್ಲ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಪ್ರಕೃತಿಯಲ್ಲಿ ಎಷ್ಟು ಸಾಮರಸ್ಯದಿಂದ ವ್ಯವಸ್ಥೆ ನಡೀತಾ ಇರುತ್ತದೆ. ಯಾವುದಕ್ಕೂ ಬೇಸರದಂತೆ, ಯಾವುದಕ್ಕೂ ನೋವಿಲ್ಲದೆ ಎಲ್ಲವನ್ನ ನುಂಗಿ ಹೋಗುವಂಥದ್ದು. ಶಿವ ತನ್ನೊಳಗಿರುವ ಜಗತ್ತಿಗೆ ನಾಶ, ಹೊರಗೆ ಬಿಟ್ರೆ ಹೊರಗಿನ ಜಗತ್ತಿಗೆ ನಾಶ, ಹೀಗೆ ಗಂಟಲಲ್ಲೇ ಇಟ್ಕೊಂಡ ಅಂತ ನಾವು ಎಷ್ಟನ್ನು ಹಂಗೆ ಇಟ್ಕೊಳ್ತೀವಿ. ಅವನು ಹಾಗೆ ವಿಶ್ವವನ್ನು ಗಂಟ್ಲಲ್ಲಿ ಅದಮಿಟ್ಕೊಂಡ, ಆದ್ರೆ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡ. ಗಂಗೆ ಎಲ್ಲರಿಗೂ ಬೇಕಾದಂಥವಳು ಅಂತ. ಹೀಗೆ ನಾವು ಒಳಿತನ್ನ ನಮ್ಮೊಳಗೆ ನೆರೆಸಿ ಕೆಡುಕನ್ನು ನಾವು ಅದಮಿಟ್ಟುಕೊಳ್ಳುವಂತ ಒಂದು ಸಾಮರಸ್ಯವನ್ನು ತಂದುಕೊಂಡ್ರೆ ತುಂಬಾ ಒಳ್ಳೆಯದು ಅನ್ಸುತ್ತದೆ. ಸೌರಶಕ್ತಿ ಇಂಥ ಎಷ್ಟೋ ಪಾಠವನ್ನು ಕಲಿಸಬಹುದು. ಒಬ್ಬ ಸೂರ್ಯ ಇಲ್ಲದೆ ಮಳೆ ಆಗೋದಿಲ್ಲ, ಒಬ್ಬ ಸೂರ್ಯ ಇಲ್ಲದೆ ಭೂಮಿ ನಿಲ್ಲೋಲ್ಲ ಅನ್ನುವ ವೈಜ್ಞಾನಿಕ ಸತ್ಯವನ್ನು ನಾವು ಕಂಡುಕೊಂಡಾಗ ಆ ನೆಲೆಯಲ್ಲಿ ದುಡಿತಾ ಇರ್ತಕ್ಕಂಥ ನಮ್ಮ ಬದುಕು ಎಷ್ಟು ಅರ್ಥವತ್ತಾದದ್ದು ಅಂತ ಗೊತ್ತಾಗುತ್ತದೆ.
ಈ ಅರ್ಥವಂತಿಕೆಯನ್ನು ಆಲೋಚನೆ ಮಾಡಿದಂತೆಲ್ಲ ನಮ್ಮ ಜೀವನ ನಮಗೆ ಸಮಾಧಾನ ಕೊಡುತ್ತದೆ. ಆ ಸಮಾಧಾನ ಎಲ್ಲರಿಗೂ ಸಿಕ್ಕಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.